ನಮಸ್ಕಾರ, ನಂದಿನಿ ಸ್ವಾಮಿ ಲೈಫ್ ಸ್ಟೈಲ್ ಇನ್ ಕನ್ನಡಗೆ ಸ್ವಾಗತ. ನಾನಿವತ್ತು ಚಿಮ್ನಿ ಕ್ಲೀನ್ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಕ್ಲೀನಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನೋಡೋಣ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ನಮ್ಮದು ಫೇವರ್ ಚಿಮ್ನಿ. ಮತ್ತು ಇವಾಗ ನಾವು ವಯರ್ ಹಾಕಿರ್ತೀವಲ್ಲ, ಆ ವಯರ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ವಯರ್ನ ನಾವು ತೆಗೆದ್ಬಿಟ್ಟು ಇಡಬೇಕಾಗತ್ತೆ. ಈ ಥರ ತೆಗೆದಿಟ್ಬಿಟ್ಟು ಕ್ಲೀನ್ ಮಾಡಬೇಕು. ಯಾಕೆಂದರೆ ವಯರ್ ಇರುತ್ತಲ್ಲ, ಎಲೆಕ್ಟ್ರಾನಿಕ್ ಅಲ್ವ, ಅದಕ್ಕೋಸ್ಕರ ಭಯ ಆಗುತ್ತಲ್ವ, ಅದಕ್ಕೋಸ್ಕರ ವಯರ್ ತೆಗೆದ್ಬಿಟ್ಟು ಕ್ಲೀನ್ ಮಾಡಬೇಕು. ನೋಡಿ, ಇವಾಗ ಈ ಥರ ಸ್ವಲ್ಪ ಧೂಳೆಲ್ಲ ಇದೆ, ಅಂದರೆ ಕಿಟಕಿಯಿಂದ ಬರುತ್ತಲ್ಲ ಧೂಳು, ಅದಕ್ಕೋಸ್ಕರ ಅಲ್ಲಿ ಮೇಲೆ ಮಾತ್ರ ಇಷ್ಟು ಗಲೀಜಾಗಿದೆ. ಅಂದರೆ ಇಲ್ಲಿ ಕೆಳಗಡೆ ಚಿಮಣಿ ಹತ್ರ ಮಾತ್ರ ಅದೇ ಎಣ್ಣೆ ಜಿಡ್ಡು ಒಗ್ಗರಣೆ ಹಾಕಿರ್ತೀವಲ್ಲ, ಅವೆಲ್ಲ ಆರಿ ಫುಲ್ಲು ಗಲೀಜಾಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಇವಾಗ ಚಿಮಣಿ ಬರುತ್ತಲ್ಲ, ಅಲ್ಲಿ 2 ನಟ್ಟಿರುತ್ತೆ. ಆ ನಟ್ಟನ್ನ ಕ್ಲೀನಾಗಿ ನಿಧಾನಕ್ಕೆ ತೆಗಿಬೇಕಾಗುತ್ತೆ. ತೆಗೆದುಬಿಟ್ಟು ಮತ್ತು ಅಲ್ಲಿ ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ ಒಂದು ಆಯಿಲ್ದು ಕೊಟ್ಟಿರ್ತಾರೆ, ಆಯಿಲ್ ಕಂಟೈನರ್ ಥರದ್ದು, ಅದು ಸಹಿತ ತೆಗೆದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಬೇಕಾಗುತ್ತೆ. ಇವಾಗ ಚಿಮಣಿನ ತೆಗೆದು ಇಟ್ಟಿದ್ದೀನಿ. ನೋಡಿ, ಇದ್ರ ಮೇಲೆಲ್ಲ ಎಣ್ಣೆ ಜಿಡ್ಡು ಆಯಿಲು ಎಲ್ಲ ಆರಿ ಎಷ್ಟು ಗಲೀಜಾಗಿದೆ. ಇದು ಒಳಗಡೆ ಇರೋಂಥ ಚಿಮಣಿ ತೆಗೆದ್ಮೇಲೆ ಇದು ಒಳಗಡೆ ಈ ಥರ ಫ್ಯಾನ್ ಬರುತ್ತಲ್ಲ, ಇದು ಇಲ್ಲಿ ಕೆಳಗಡೆನೂ ಸಹಿತ ಸ್ವಲ್ಪ ಗಲೀಜಾಗಿದೆ. ಇದು ಸ್ಟೀಲ್ ನಾರಿನಲ್ಲಿ ಸ್ವಲ್ಪ ಉಜ್ಜಿದ್ರೆ ಸಾಕು, ಹೊರಟೋಗ್ಬಿಡುತ್ತೆ. ಅಂದರೆ ಅವಾಗವಾಗ ನಾವು ಕ್ಲೀನ್ ಮಾಡ್ಕೊತಿರ್ಬೇಕು. ಕ್ಲೀನ್ ಮಾಡಿಕೊಂಡ್ರೆ ಅಷ್ಟೊಂದು ಗಲೀಜು ಇರಲ್ಲ. ನೋಡಿ, ಇದ್ರ ಮೇಲೆ ನಾನು ಇವಾಗ ಸ್ಟೀಲ್ ನಾರಿಗೆ ಸ್ವಲ್ಪ ರಿನ್ ಸೋಪು, ಇಲ್ಲ ಅಂತಂದರೆ ವಿಮ್ ಲಿಕ್ವಿಡು ಯಾವ್ದು ಯೂಸ್ ಮಾಡ್ತೀವಿ ಮನೆಯಲ್ಲಿ ಪಾತ್ರೆ ತೊಳೆಯೋಕ್ಕೆ, ಅದು ಯೂಸ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಲೈಟಾಗಿ ಉಜ್ಕೊಂಡ್ಬಿಟ್ರೆ ಸಾಕು, ಕ್ಲೀನಾಗಿ ವಾಶ್ ಆಗುತ್ತೆ. ಸ್ಟೀಲ್ ನಾರು ಇಲ್ಲಾಂದರೆ ಗ್ರೀನ್ ಕಲರ್ ನಾರು ಬರುತ್ತಲ್ಲ, ಅದರಲ್ಲಾದ್ರೂ ಸರಿ ವಾಶ್ ಮಾಡ್ಕೊಬೋದು. ಸ್ವಲ್ಪ ಎಣ್ಣೆ ಜಿಡ್ಡು ಥರ ಇದ್ದರೆ ಇದು ಹಾಕಿ ಅಮ್ಕಿ ಉಜ್ಜಿದ್ರೆ ಒಂದು ಸ್ವಲ್ಪ ಎಲ್ಲ ನೀಟಾಗುತ್ತೆ. ಅದಕ್ಕೋಸ್ಕರ ನಾನು ಅದು ತೊಗೊಂಡೆ. ಮತ್ತು ಈ ಥರ ಒದ್ದೆ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಮತ್ತು ಆಮೇಲೆ ಈ ಥರ ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಫುಲ್ಲು ನೀಟಾಗುತ್ತೆ. ಇಲ್ಲಿ ಸೌಂಡ್ ಬಾಕ್ಸ್ ಥರ ಬಂದಿದೆಯಲ್ಲ, ಇದಕ್ಕೂ ಅಷ್ಟೇ ಒಂದು ಬ್ರಷ್ನಲ್ಲಿ ಸ್ವಲ್ಪ ಬ್ರಷಲ್ಲಿ ಹಾಕಿ ಉಜ್ಜಿಬಿಟ್ರೆ ಅದರಲ್ಲಿರೋವಂಥ ಧೂಳು ಎಲ್ಲನೂ ಈಚೆಗೆ ಬಂದುಬಿಡುತ್ತೆ, ಕ್ಲೀನಾಗಿ ವಾಶ್ ಆಗುತ್ತೆ. ಮತ್ತು ಈ ಥರ ಒಣಗಿರೋ ಬಟ್ಟೆನಲ್ಲಿ ಈ ಥರ ಕ್ಲೀನಾಗಿ ಕಾಟನ್ ಬಟ್ಟೆ ಈ ಥರ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸಿಟ್ಕೊಂಡ್ಬಿಟ್ರೆ ಫುಲ್ಲು ನೀಟಾಗಿಬಿಡುತ್ತೆ. ಇವಾಗ ಮೇಲೆಲ್ಲ ಫುಲ್ಲು ನೀಟಾಯಿತು. ಇವಾಗ ಚಿಮಣಿ ನೀಟ್ ಮಾಡೋದು ಹೇಗೆ ಅಂದರೆ, ಒಂದು ಟ್ರೇನಲ್ಲಿ ಚಿಮಣಿ ಇಟ್ಕೋಬೇಕಾಗುತ್ತೆ. ಅದನ್ನು ನೋಡಿ ಎಷ್ಟೊಂದು ಗಲೀಜಿದೆ. ಕೆಲವ್ರ ಮನೆಯಲ್ಲೆಲ್ಲ ಸ್ಟೀಲ್ದಿರುತ್ತೆ, ನಮ್ಮದು ಈ ಥರ ಇದೆ, ಕಾಪರ್ ಟೈಪ್ ಇದೆ ನಮ್ಮದು, ಅದೇ ಮೆಟಲ್ ಟೈಪ್ ಇದೆ. ಇದಕ್ಕೆ ನಾನು ಕ್ಯಾಸ್ಟಿಕ್ ಸೋಡಾ ಅಂತ, ಆಸಿಡ್ ಅಂತ ಬರುತ್ತಲ್ಲ, ಅದು ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಅಂದರೆ ಸಕ್ಕರೆ ಥರ ಇರುತ್ತೆ. ಅದನ್ನು ಕೈಯಲ್ಲೆಲ್ಲ ಮುಟ್ಟಿದ್ರೆ ಸ್ವಲ್ಪ ಹಾರ್ಡಾಗುತ್ತೆ, ಉರಿಯುತ್ತೆ. ಅದಕ್ಕೋಸ್ಕರ ಕವರಲ್ಲೇ ನಾನು ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ತಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಮತ್ತು ವಾಷಿಂಗ್ ಪೌಡರ್ ಯೂಸ್ ಮಾಡ್ತೀವಲ್ಲ, ವಾಷಿಂಗ್ ಪೌಡರ್ ಆದರೂ ಸರಿ, ಇಲ್ಲ ವಿಮ್ ಲಿಕ್ವಿಡ್ ಬಾರ್ ಆದರೂ ಸರಿ, ಜೆಲ್ಲಾದರೂ ಸರಿ ಹಾಕೋಬೋದು, ಲಿಕ್ವಿಡ್ ಆದರೂ ಸರಿ ಹಾಕೋಬೋದು. ಇವೆಲ್ಲ ಹಾಕ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ನಾನು ವೆನಿಗರ್ನ ಮಿಕ್ಸ್ ಮಾಡ್ಕೊಳ್ತೀನಿ. ವೆನಿಗರ್ ಮಿಕ್ಸ್ ಮಾಡಿಕೊಂಡ್ರೆ ಇದರಲ್ಲೆಲ್ಲ ಹಾರ್ಡ್ ಇರುತ್ತಲ್ಲ, ಅವೆಲ್ಲ ಸ್ವಲ್ಪ ಸ್ಮೂತ್ ಆಗುತ್ತೆ, ಆವಾಗ ಕ್ಲೀನ್ ಆಗುತ್ತೆ. ಮತ್ತು ಇದಕ್ಕೆ ನಾನು ಸ್ವಲ್ಪ ಬಿಸಿನೀರು ಸಹಿತ ಮಿಕ್ಸ್ ಮಾಡಿ ಇದಕ್ಕೆ ನೆನೆಗೆ ಬಿಡ್ತೀನಿ ಒಂದು 10 ನಿಮಿಷ. ಅದು ನೆನ್ಕೊಂಡ್ರೆ ಸಾಕು, ಬೇಗ ವಾಶ್ ಆಗಿಬಿಡುತ್ತೆ. ಇವಾಗ ಇದಕ್ಕೆ ಒಂದು ಬ್ರಷ್ ಬರುತ್ತಲ್ಲ, 3 ಬ್ರಷ್ ಬರುತ್ತಲ್ಲ, ತಂತಿ ಬ್ರಷು, ಆ ಥರದಲ್ಲಿ ಹಾಕಿ ಉಜ್ಬೋದು. ಸಣ್ಣದಿಲೆಲ್ಲ ಅದ್ರಲ್ಲಿ ಹೋಗುತ್ತೆ. ಮತ್ತು ಇದ್ರ ಮೇಲೆಲ್ಲ ಸ್ಟೀಲ್ ನಾರು ಬರುತ್ತಲ್ಲ, ಸ್ಟೀಲ್ ನಾರಲ್ಲಿ ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಅಮ್ಕಿ ಒಂದು ಸತಿ ಉಜ್ಜಿಬಿಟ್ರೆ ಸಾಕು, ಕ್ಲೀನಾಗಿ ವಾಶ್ ಆಗಿಬಿಡುತ್ತೆ. ಸ್ವಲ್ಪನೂ ಗಲೀಜು ನಿಲ್ಲಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೊಸ ಥರನೇ ಆಯಿತು. ಈ ಥರ 15 ದಿವ್ಸಕ್ಕೆ ಒಂದು ಸತಿ, 1 ತಿಂಗ್ಳಿಗೆ ಒಂದು ಸತಿ ಮಾಡಿಕೊಂಡ್ರೆ ಇದು ಸಹಿತ ನೀಟಾಗಿ ಇರುತ್ತೆ. ಇದು ಮೇಲ್ಗಡೆ ಎಲ್ಲ ಕ್ಲೀನಾಗಿ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡ್ಬಿಟ್ರೆ ಸಾಕು. ನೋಡಿ, ಈ ಥರ ಒಂದೇ ಒಂದು ಇರೋದಲ್ವ, ಕ್ಲೀನಾಗಿ ನೀರು ಬಿಟ್ಕೊಂಡು ಈ ಥರ ತೊಳ್ಕೊಂಬಿಟ್ರೆ ಫುಲ್ಲು ಫ್ರೆಶ್ಶಾಗಿ ನೀಟಾಗಿರುತ್ತೆ, ಹೊಸ ಥರನೇ ಇರುತ್ತೆ. ಈ ಥರ ಅವಾಗವಾಗ ನಾವು ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಈ ಥರ ಅದನ್ನು ಸೇರಿಸಿದ್ದೀನಿ. ಈ ಥರ ಒರೆಸಾದ್ಮೇಲೆ ನಮ್ಮ ಚಿಮಣಿ ಈ ಥರ ಕಾಣಿಸ್ತಿದೆ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಾನು ಬೇರೆ ಯಾವ ಲಿಕ್ವಿಡು ಹಾಕ್ಕೊಳ್ದಲ್ಲ, ಇಷ್ಟು ಮಾತ್ರ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಆಗಿದೆ. ನೋಡಿ, ಇಷ್ಟು ಚೆನ್ನಾಗಿ ಹೊಸ ಥರ ಕಾಣಿಸ್ತಾ ಇದೆ. ಮೇಲ್ಗಡೆ ಲೈಟು ಅಷ್ಟೇ ಚೆನ್ನಾಗಿದೆ. ಥ್ಯಾಂಕ್ ಯು.